ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026 ವರ್ಷದಲ್ಲಿ ಜನವರಿ 21 ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ? ಮೇಷರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಅದೃಷ್ಟವನ್ನು ತರಲಿದೆಯಾ? ಯಾವುದರಲ್ಲಿ ಶುಭವನ್ನು ತರಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು? ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಿ, ಆರೋಗ್ಯದಲ್ಲಿ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಬದಲಾವಣೆಗಳನ್ನು ತರಲಿದೆಯಾ? ಯಾವುದರಲ್ಲಿ ಶುಭವಾಗಲಿದೆ? ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಮೇಷ ರಾಶಿಯವರಿಗೆ ಈ ಜನವರಿ ತಿಂಗಳು ನಿಮ್ಮೊಳಗೆ ಒಂದು ದೊಡ್ಡ ಶಕ್ತಿ ಬೆಳೀತಿರುವಂತಹ ಭಾವನೆಯನ್ನು ತರಬಹುದಾಗಿದೆ. ಇದನ್ನು ಅದೃಷ್ಟ ಎಂದೇ ಕರೆಯದೇ ಇರ್ಬೋದು, ಆದರೆ ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತದೆ ಅಂತಲೇ ಹೇಳ್ಬೋದು. ಈ ಜನವರಿ ತಿಂಗಳಿನಲ್ಲಿ ಯೋಜನೆಗಳು, ಕರೆಗಳು, ಸಣ್ಣ ಪ್ರಯಾಣ ಮತ್ತು ಚರ್ಚೆಗಳನ್ನು ಇದರಲ್ಲಿ ಬಹಳಷ್ಟು ಬ್ಯುಸಿಯಾಗಿರ್ತೀರಿ. ನಿಮ್ಮನ್ನು ಸುಮ್ಮನೆ ಕುಳಿತಿದ್ರೂ ನಿಮ್ಮ ಮನಸ್ಸು ಸದಾ ಆಲೋಚನೆಯಲ್ಲಿ ಇರ್ತದೆ. ಅದರಲ್ಲೂ ಈ ತಿಂಗಳ ಜನವರಿ 21 ನಂತರ ನಿಮ್ಮ ಜೀವನವು ಎಷ್ಟು ಗೋಚರವಾಗ್ತಾ ಬರ್ತದೆ. ಜನರು ನಿಮ್ಮನ್ನು ಗಮನಿಸ್ತಾ ಬರ್ತಾರೆ. ನಿಮ್ಮ ಕೆಲಸಕ್ಕೆ ಉತ್ತಮವಾದಂತಹ ಮನ್ನಣೆಯೂ ಕೂಡ ಸಿಗಲಿದ್ದು, ನಿಮ್ಮ ಮಾತುಗಳಿಗೆ ಉತ್ತಮ ತೂಕವೂ ಕೂಡ ಬರಲಿದೆ. ಏಕೆಂದರೆ ಸೂರ್ಯನು 10ನೇ ಮನೆಗೆ ಪ್ರವೇಶಿಸ್ತಾನೆ, ಕುಜನು ಅದೇ 10ನೇ ಮನೆಯಲ್ಲಿ ಹುಚ್ಚನಾಗ್ತಿರ್ತಾನೆ. ಇದು ಬಡ್ತಿ, ಪಾತ್ರ ಬದಲಾವಣೆ, ನಾಯಕತ್ವದ ಕರ್ತವ್ಯಗಳು ಮತ್ತು ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲು ಪ್ರಬಲವಾದಂತಹ ಗ್ರಹ ಸಂಚಾರ ಅಂತಲೇ ಹೇಳ್ಬೋದು. ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಕೂಡ ಹೆಚ್ಚಿಸಲಿದ್ದಾರೆ. ಆದ್ದರಿಂದ ಈ ತಿಂಗಳು ಶಿಸ್ತಿನೊಂದಿಗೆ ಯಶಸ್ಸು ಪಡೆಯುವಂತಹ ಸಮಯ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಈ ರಾಶಿಯವರು ಬಹುಮುಖ್ಯವಾಗಿ ಕಾಪಾಡಿಕೊಳ್ಬೇಕಾಗುತ್ತದೆ. ಇನ್ನು ಈ ರಾಶಿಯವರು ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಜನವರಿ ತಿಂಗಳಿನಲ್ಲಿ ಕೆಲಸದ ವಿಚಾರದಲ್ಲಿ ನಿಮ್ಮ ಮನಸ್ಸು ಬಿಟ್ಟು ಹೋಗೋದಿಲ್ಲ. ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತೀರಿ. ಸಂದೇಶಗಳಿರ್ಬೋದು, ಕರೆಗಳಿರ್ಬೋದು, ದಾಖಲೆಗಳು ಮತ್ತು ಸಭೆಗಳಲ್ಲಿ ಪ್ರತಿಕ್ರಿಯಿಸುವಂತೆ ಭಾಸವಾಗ್ಬೋದು ಸ್ನೇಹಿತರೆ. ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಮಾರ್ಗದರ್ಶನವನ್ನು ನೀಡ್ಬೋದು, ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಕೂಡ ಪರೀಕ್ಷಿಸಲಾಗ್ತದೆ ಎಂಬ ಭಾವನೆ ನಿಮಗೂ ಕೂಡ ಆಗ್ಬೋದು ಸ್ನೇಹಿತರೆ. ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಅಥವಾ ಓಡಾಟವನ್ನು ನೀವು ಬಹಳಷ್ಟು ಗಮನ ಹರಿಸ್ತಾ ಹೋಗ್ತೀರಿ. ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿ ಪ್ರಮುಖ ಸಭೆ, ತರಬೇತಿ ಅಥವಾ ಸಂದರ್ಶನದಲ್ಲೂ ಕೂಡ ಭಾಗವಹಿಸ್ಬೋದು. ಇದರಿಂದ ನಿಮ್ಮ ಸ್ಥಾನವು ಬಲಗೊಳ್ತಾ ಹೋಗ್ತದೆ. ನಿಮಗೆ ಪ್ರಸಿದ್ಧಿಯೂ ಕೂಡ ಸಿಗಲಿದೆ. ಜನರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಪ್ರಾರಂಭಿಸ್ತಾ ಹೋಗ್ತಾರೆ. ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಇದರಿಂದ ಒತ್ತಡವೂ ಕೂಡ ಹೆಚ್ಚಾಗ್ಬೋದು, ಆದರೆ ಇದು ಒಳ್ಳೆಯ ಒತ್ತಡ ಅಂತಲೇ ಹೇಳ್ಬೋದು. ಇದರಿಂದ ನೀವು ಪ್ರಮುಖ ವ್ಯಕ್ತಿ ಆಗ್ತಾ ಹೋಗ್ತೀರಿ. ಜನರ ಗುರುತಿಸುವಿಕೆಗೆ ಕಾರಣವಾಗ್ತಾ ಹೋಗ್ತೀರಿ. ಅದರಲ್ಲೂ ಜನವರಿ 16 ನಂತರ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಹೆಚ್ಚಾಗಲಿದೆ. ಅನುಮಾನಗಳು ಕೂಡ ದೂರ ಆಗಲಿದ್ದು, ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಬೋದು. ಬಡ್ತಿ, ಚರ್ಚೆ, ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕೂಡ ಈ ರಾಶಿಯವರಿಗೆ ಕಂಡು ಬರ್ತಾ ಹೋಗ್ತದೆ. ಅಂತಿಮ ಘೋಷಣೆ ನಂತರ ಬಂದರೂ ಕೂಡ ಅದರ ಚಿಹ್ನೆಗಳು ಈಗ ಪ್ರಾರಂಭವಾಗ್ತಾ ಹೋಗ್ತವೆ. ಅದರಲ್ಲೂ ಜನವರಿ 17 ನಂತರ ಸಂವಹನ ಬಹಳಷ್ಟು ಸುಗಮವಾಗ್ತಾ ಹೋಗ್ತದೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ಬಹಳಷ್ಟು ನಿಮ್ಮ ಪರವಾಗಿರ್ತವೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಜನೆಯನ್ನು ಮಾಡಿಕೊಂಡಿದ್ದರೆ ಈ ದಿನಾಂಕದ ನಂತರ ಪ್ರಯತ್ನಿಸಿ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣಲಿದ್ದೀರಿ. ಗೌರವಕ್ಕಾಗಿ ಹೋರಾಟಕ್ಕೆ ಹೋಗಬೇಡಿ. ಗೌರವ ತಾನಾಗಿಯೇ ಬರಬೇಕು. ನಿಮ್ಮ ಫಲಿತಾಂಶಗಳ ಮೂಲಕ ಅದು ತಾನಾಗಿಯೇ ಬರ್ತಾ ಹೋಗ್ತದೆ. ಮೇಲಾಧಿಕಾರಿಗಳಿಂದ ಅಹಂಕಾರದ ಸಂಘರ್ಷವನ್ನು ಮಾಡಲಿಕ್ಕೆ ಹೋಗಬೇಡಿ. ಶಾಂತವಾಗಿ ಮತ್ತು ವೃತ್ತಿಪರವಾಗಿ ಇರಿ ಸ್ನೇಹಿತರೆ. ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತ್ರ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಹಣ ಬರಲಿದೆ,
ಆದರೆ ಅಷ್ಟೇ ವೇಗವಾಗಿ ಖರ್ಚಾಗ್ತಾ ಹೋಗ್ತದೆ. ಒಂದಾದ ನಂತರ ಇನ್ನೊಂದು ಖರ್ಚುಗಳು ಬರ್ತಾ ಹೋಗ್ತವೆ. ಪ್ರಯಾಣ ಇರ್ಬೋದು, ರಿಪೇರಿ, ಕುಟುಂಬದ ಜವಾಬ್ದಾರಿಗಳು, ಆರೋಗ್ಯ ಮತ್ತು ಅನಿವಾರ್ಯದ ಪಾವತಿಗಳು ಬಹಳಷ್ಟು ಖರ್ಚನ್ನು ಉಂಟು ಮಾಡ್ಬೋದು. ಆದರೆ ನೀವು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಳ್ಳಲ್ಲ. ಏಕೆಂದರೆ 11ನೇ ಮನೆಯಲ್ಲಿರುವಂತಹ ರಾಹು ಲಾಭವನ್ನು ಕೂಡ ಬೆಂಬಲಿಸಲಿದ್ದಾರೆ. ಸ್ನೇಹಿತರು, ನೆಟ್ವರ್ಕ್ಗಳು ಅಥವಾ ಹಳೆಯ ಸಂಪರ್ಕಗಳಿಂದ ಬಹಳಷ್ಟು ಸಹಾಯವನ್ನು ಪಡಿತಾ ಹೋಗ್ತೀರಿ. ಬಾಕಿ ಇರುವಂತಹ ಪಾವತಿಗಳು ಕೂಡ ಬರ್ಬೋದು ಅಥವಾ ಪ್ರೋತ್ಸಾಹದ ಮೂಲಕ ಉತ್ತಮವಾದ ಆದಾಯವನ್ನು ಕೂಡ ಕಾಣ್ಬೋದು. ಹೂಡಿಕೆಗಳನ್ನು ಯೋಜಿಸಲು ಮತ್ತು ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ತಿಂಗಳ ಜನವರಿ 21 ನಂತರ ಬಹಳಷ್ಟು ಉತ್ತಮವಾಗಿತ್ತು. ನೀವು ದೊಡ್ಡವುದನ್ನು ಖರೀದಿಸುತ್ತಿದ್ದರೆ ಶಾಂತವಾಗಿ ಯೋಚಿಸಿ, ಅದಾದ ನಂತರ ಅದನ್ನು ಖರೀದಿ ಮಾಡಿ ಸ್ನೇಹಿತರೆ. ಒಟ್ಟಾರೆಯಾಗಿ ಒತ್ತಡ ಹೆಚ್ಚಾದರೆ ಶಾಪಿಂಗ್ ಮಾಡುವ ಮೂಲಕ ಸಮಾಧಾನವನ್ನು ಪಟ್ಟುಕೊಳ್ಬೇಡಿ. ಸ್ವಲ್ಪ ಹಣವನ್ನು ಕೂಡ ಉಳಿಸ್ತಾಯ ಬನ್ನಿ. 12ನೇ ಮನೆಯಲ್ಲಿರುವಂತಹ ಶನಿ ಹಠಾತ್ ಅನಿವಾರ್ಯದ ಖರ್ಚುಗಳನ್ನು ತರಬಹುದು. ಅದರಿಂದ ಉಳಿತಾಯ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಲಿದೆ ಅಂತಲೇ ಹೇಳ್ಬೋದು. ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಕೌಟುಂಬಿಕ ಜೀವನವು ಬೆಂಬಲಿತವಾಗಿರ್ತದೆ. ಮಗು ಅಥವಾ ಹಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ಕೂಡ ತರಬಹುದು. ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ಕೂಡ ನೀಡಲಿದ್ದಾರೆ. ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿರ್ತೀರಿ. ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಕೂಡ ಉಂಟಾಗ್ಬೋದು. ಸರಳವಾದಂತಹ ಪ್ರಾಮಾಣಿಕ ಸಂಭಾಷಣೆಯನ್ನು ಎಲ್ಲವನ್ನು ಬಗೆಹರಿಸಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಹೆಚ್ಚು ಚಿಂತೆಯನ್ನು ಮಾಡ್ಬೋದು. ಪ್ರಯಾಣದಿಂದಾಗಿ ದೂರವಿರ್ಬೋದು ಸ್ನೇಹಿತರೆ. ಈ ಟೈಮ್ನಲ್ಲಿ ಭಾವನಾತ್ಮಕವಾಗಿ ದೂರವಾಗಬೇಡಿ. ಈ ತಿಂಗಳು ಸಲಹೆ ನೀಡುವುದಕ್ಕಿಂತ ಹತ್ತಿರ ಇರುವುದು ಬಹಳ ಮುಖ್ಯವಾಗಿರ್ತದೆ. ಏಕೆಂದರೆ 5ನೇ ಮನೆಯಲ್ಲಿ ಕೇತು ಇರೋದರಿಂದ ಇದನ್ನು ಬೆಂಬಲಿಸಲಿದ್ದಾರೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ದೈಹಿಕವಾಗಿ ನೀವು ಬಹಳಷ್ಟು ಬಲಶಾಲಿಯಾಗಿರ್ತೀರಿ. ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಕೂಡ ಅನುಭವಿಸ್ಬೋದು. ನಿದ್ದೆ ಕಡಿಮೆ ಆಗ್ಬೋದು. ಮಲಗಿದಾಗಲೂ ಆಲೋಚನೆಗಳು ಮುಂದುವರಿಯಬಹುದು. ನೀವು ಆತುರವನ್ನು ಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ದೇಹದಲ್ಲಿ ಉಷ್ಣತೆ, ಅಸಿಡಿಟಿ, ತಲೆನೋವು ಮತ್ತು ಕಣ್ಣಿನ ಆಯಾಸವೂ ಕೂಡ ಉಂಟಾಗಬಹುದು. ಕೆಲಸದ ಒತ್ತಡ ಹೆಚ್ಚಾಗಲಿದ್ದು ನೀವು ನಿಮ್ಮನ್ನು ಹೆಚ್ಚು ದಣಿಸಿಕೊಳ್ಳಬಹುದು ಸ್ನೇಹಿತರೆ. 12ನೇ ಮನೆಯಲ್ಲಿರುವಂತಹ ಶನಿಯು ನಿದ್ರೆಗೆ ಭಂಗವನ್ನು ಕೂಡ ಉಂಟು ಮಾಡ್ಬೋದು ಮತ್ತು ಮೌನ ಒತ್ತಡವನ್ನು ಕೂಡ ಉಂಟು ಮಾಡಬಹುದು. ಸಾಧ್ಯವಾದಷ್ಟು ಬೇಗ ಮಲ್ಕೊಳ್ಳಿ. ಸಾಕಷ್ಟು ನೀರನ್ನು ಕುಡಿತಾ ಬನ್ನಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನ ಚಾಲನೆಯನ್ನು ಮಾಡಬೇಡಿ ಸ್ನೇಹಿತರೆ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗುತ್ತಿರುವುದನ್ನು ಅನುಭವಿಸ್ತಾ ಹೋಗ್ತಾರೆ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಯೋಜನೆ, ಪುನರ್ರಚನೆ ಮತ್ತು ವ್ಯವಸ್ಥೆಗಳನ್ನು ಹೊಂದಿಸಲು ಬಹಳಷ್ಟು ಒಳ್ಳೆಯದಾದಂತಹ ತಿಂಗಳು ಇದಾಗಲಿದ್ದು, ಅಡಿಪಾಯವನ್ನು ಸಿದ್ಧಪಡಿಸಿರುವಂತೆ ಈ ತಿಂಗಳು ನಿಮಗೆ ಭಾಸವಾಗಲಿದ್ದು, ಹೊಸ ಉಪಕ್ರಮಗಳು, ವಿಸ್ತರಣೆ ಮತ್ತು ಪ್ರಾರಂಭಕ್ಕೆ ಬಹಳ ಪ್ರಬಲವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಕೂಡ ಬೆಂಬಲಿಸಲಿದ್ದಾರೆ. ಆದರೆ ನಿರ್ಧಾರಗಳನ್ನು ಕೋಪದಿಂದಲ್ಲ, ಲೆಕ್ಕಾಚಾರದಿಂದ ತೆಗೆದುಕೊಳ್ಬೇಕಾಗುತ್ತದೆ. ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿಕೊಳ್ತಾ ಬನ್ನಿ. ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ಈ ರಾಶಿಯವರಿಗೆ ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯ ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಆದರೆ ಬಹಳಷ್ಟು ಶಿಸ್ತು ಮುಖ್ಯವಾಗಿರ್ತದೆ. ನಿಮ್ಮ ಗಮನವನ್ನು ಈ ಟೈಮ್ನಲ್ಲಿ ಕಳೆದುಕೊಳ್ಬೋದು ಅಥವಾ ಮಾನಸಿಕವಾಗಿ ಅಸ್ಥಿರತೆಯನ್ನು ಕೂಡ ಅನುಭವಿಸ್ಬೋದು. ಆದರೆ ಈ ಜನವರಿ 21 ನಂತರ ನಿಮ್ಮ ಏಕಾಗ್ರತೆಯನ್ನಷ್ಟು ಬಲವಾಗ್ತಾ ಹೋಗ್ತದೆ. ಸ್ಮರಣಾಶಕ್ತಿ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸಲಿದೆ ಸ್ನೇಹಿತರೆ. ನಿಮ್ಮ ದೈನಂದಿನ ದಿನಚರಿಯನ್ನು ನಿಗದಿಪಡಿಸ್ಕೊಳ್ತಾ ಬನ್ನಿ. ಅದರ ಪ್ರಕಾರ ಪಾಲನೆಯನ್ನು ಮಾಡ್ಕೊಳ್ತಾ ಬನ್ನಿ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ಇದ್ದು ಓದಿನತ್ತ ಗಮನವನ್ನು ಕೊಟ್ಟಿದೆ. ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ರಾಶಿಯವರು ಗಮನಿಸಬೇಕಾದಂತಹ ಪ್ರಮುಖ ದಿನಾಂಕಗಳು ಯಾವುವು ಅಂತಂದರೆ, ಜನವರಿ 13ರಂದು ಶುಕ್ರನು 10ನೇ ಮನೆಗೆ ಹೋಗೋ ಕಾರಣ ವೃತ್ತಿಪರ ಇಮೇಜ್ ಸುಧಾರಿಸ್ತಾ ಬಂದಿದೆ. ಸಭೆಗಳಿಗೂ ಕೂಡ ಒಳ್ಳೆಯದಾಗಿದೆ ಸ್ನೇಹಿತರೆ. ಇನ್ನು ಜನವರಿ 14ರಂದು ಸೂರ್ಯ 10ನೇ ಮನೆಗೆ ಹೋಗೋ ಕಾರಣ ಗೋಚರತೆ ಹೆಚ್ಚಾಗಲಿದ್ದು ಅಧಿಕಾರ ಸಿಗಲಿದೆ. ವೃತ್ತಿ ಜೀವನ ಬಹಳಷ್ಟು ಸಕ್ರಿಯವಾಗಿರಲಿದೆ. ಜನವರಿ 16ರಂದು ಕುಜ 10ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಪ್ರಭಾವವನ್ನು ಬೀರುವ ಕಾರಣ ಪ್ರಬಲ ವೃತ್ತಿ ಜೀವನದ ಉತ್ತೇಜನ ಉಂಟಾಗಿ ಬಡ್ತಿಯ ಯೋಗವು ಕೂಡ ಈ ರಾಶಿಯವರಿಗೆ ದೊರಕಲಿದೆ ಸ್ನೇಹಿತರೆ. ಜನವರಿ 17ರಂದು ಬುಧ 10ನೇ ಮನೆಗೆ ಹೋಗುವ ಕಾರಣ ಸಂದರ್ಶನಗಳು, ದಾಖಲೆಗಳು ಮತ್ತು ಮಾತುಕತೆಗಳು ಇನ್ನಷ್ಟು ಸುಧಾರಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ,
ಸೂರ್ಯನ ಪರಿಹಾರಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸಲ್ಲಿಸಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಅಧಿಕಾರ ಸುಧಾರಿಸಲಿದೆ. ಕುಜ ಪರಿಹಾರಕ್ಕಾಗಿ ಧೈರ್ಯ ಮತ್ತು ಏಕಾಗ್ರತೆಗಾಗಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಮನಸ್ಸಿನ ಪರಿಹಾರಕ್ಕಾಗಿ ಸಾಧ್ಯವಾದಷ್ಟು ಬೇಗ ಮಲಗಿ. 12ನೇ ಮನೆಯ ಶನಿಯು ಇದಕ್ಕೆ ಅತ್ಯುತ್ತಮವಾದಂತಹ ಪರಿಹಾರವಾಗಿರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ. ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತಿದೆ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಪ್ರತಿ ಶುಕ್ರವಾರ ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.